1.5 ವರ್ಷದಿಂದನೂ ಇತ್ತು ಅದು ಆ ಥರದ್ದು. ನಾನು ಏನೇನೋ ಮಾಡಿ ಅವರು ಟಾಕ್ ಕೊಡಬೇಕು ಅಂತ ಹೇಳ್ತಾರೆ, ನಾಳೆ ಅದು ಲ್ಯಾಪ್ಟಾಪ್ ರೆಡಿ ಇಲ್ಲ, ನಾನು ನಮ್ಮ ಅಣ್ಣನ ಹತ್ರ ಹೇಳಿದೆ ನಾನು ಲ್ಯಾಪ್ಟಾಪ್ ರೆಡಿ ಇಲ್ಲ, ಅದು ಏನಾರ ಆದರೆ ಅವಮಾನ ಆಗುತ್ತಲ್ಲ, ಏನು ಮಾಡೋದು, ತೊಂದರೆ ಇಲ್ಲ, ನೀನು ಚೆನ್ನಾಗಿ ಮಾಡು, ಅದನ್ನು ಗೊತ್ತಾಗ್ದಂಗೆ ಮಾಡೋಣ, ಟ್ರೈ ಮಾಡೋ, ಯು ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಟು ಟೀಚ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯಿತು ಅಂತ ನಾನು ಅದನ್ನು ಪ್ರಯತ್ನ ಮಾಡಿದೆ. ಮತ್ತೆ ನಂತರ ನಮ್ಮ ಅಣ್ಣನಿಗೆ ಮತ್ತೆ ನಾನು ಅದನ್ನು ಸರಿ ಮಾಡಿಸ್ಬೇಕು ಅಂತ ಒಂದು ಅಂಗಡಿಗೂ ಹೋದೆ. ಅಲ್ಲಿ 7,000 ರೂಪಾಯಿ ಆಗುತ್ತೆ ಅದಕ್ಕೆ ಸ್ಕ್ರೀನ್ಗೆ ಅಂತ ಹೇಳೋದು. ನನ್ನ ಹತ್ರ ದುಡ್ಡು ಇರಲಿಲ್ಲ, ಅಕೌಂಟಲ್ಲಿ 500 ರೂಪಾಯಿ ಮಾತ್ರ ಇತ್ತು. ಮತ್ತೆ ನಾನು ಮನೆಗೆ ಬಂದೆ, ಇದು ಆಗಲ್ಲ ಅಂತ ಅಂದ್ಬಿಟ್ಟು ಬಂದೆ, ಎಲ್ಲ ರೆಡಿ ಮಾಡ್ಕೊಂಡು ನೈಟು ನಿದ್ದೆ ಮಾಡಬೇಕಾದ್ರೆ ದೇವ್ರನ್ನ ಕೇಳ್ಕೊಂಡೆ, ಈ ಥರ ರಾಘವೇಂದ್ರ ಸ್ವಾಮಿಗಳು ನೀವೇ ಕಾಪಾಡಬೇಕು, ನನ್ನ ಮನೆ ಮರ್ಯಾದೆಲ್ಲ ನಿಮ್ಮ ಕೈಯಲ್ಲಿದೆ, ಇವತ್ತು ನಾಳೆ ಚೆನ್ನಾಗಿ ಆಗಬೇಕು, ಅದನ್ನು ತಂದ್ಬಿಟ್ಟು ನೆರವೇರಿಸ್ಕೊಡಿ ತಂದ್ಬಿಟ್ಟು ನಿದ್ದೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೇಡ್ಕೊಂಡು ಮನಿಕೊಂಡೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ನಾನು ಯೂಶ್ವಲಿ 4 ಗಂಟೆಗೆ ಎದ್ದು ಬಿಡ್ತೀನಿ, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಕೂತ್ಕೊಂಡು. 4 ಗಂಟೆಗೆ ಆನ್ ಮಾಡಿದಾಗ ಏನೋ ಕರೆಕ್ಷನ್ಸ್ ಇದೆ ನೋಡೋಣ, ಮತ್ತೆ ನಾಳೆ ತೋರಿಸ್ಬೇಕಲ್ವಾ, ಅದಕ್ಕೆ ತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕಲ್ವಾ ತಂದ್ಬಿಟ್ಟು ತೆಗೆದ್ರೆ ಅದು ಇಲ್ಲವೇ ಇಲ್ಲ. ನಾನೇ 1 ನಿಮಿಷ ಬೆರಗಾಗೋದೆ.